ಸೊ ಸುದೀರ್ಘವಾದ ಒಂದು FIR ಪ್ರಕರಣ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಮೊನ್ನೆನೇ ಆಗಿದೆ 11/4ಕ್ಕೆ. ಅದಕ್ಕೆ ಸಂಬಂಧಿಸಿದ ಕೆಲವು ದಾಖಲೆಗಳು ನಾನು ಕೊಡೋದಕ್ಕಿತ್ತು. ಪೆನ್ ಡ್ರೈವಲ್ಲಿ ನಾನು ಮೊನ್ನೆ ಸಬ್ಮಿಟ್ ಮಾಡಿದ್ದೀನಿ. ವಾಯ್ಸ್ ಮೆಸೇಜಸ್ಸು, ಚಾಟ್ಗಳು, AI ಕ್ರಿಯೇಟೆಡ್ ಆಡಿಯೋಗಳು, ನನ್ನ ಬಗ್ಗೆ ಹಾಕಿದ ಪೋಸ್ಟರ್ಗಳು, ಸೋಷಲ್ ಮೀಡಿಯಾದಲ್ಲಿ ಯಾರೆಲ್ಲ ನನ್ನ ಹೆಸರು ಹಾಕಿ ಪೋಸ್ಟ್ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ನಾನು ಸಬ್ಮಿಟ್ ಮಾಡಿದ್ದೀನಿ. ಇವತ್ತು ಅವರು ಒಂದು ರಿಕ್ವೆಸ್ಟ್ ಮಾಡಿದರು ಪೊಲೀಸ್ನವರು, ಯಾಕಂದರೆ ತುಂಬ ಸಹಕರಿಸಿದ್ದಾರೆ. ಯಾರ ಹೆಲ್ಪ್ ಇಲ್ಲದೆ ನಾನು ಬಂದಿದ್ದೆ, ಒಬ್ಬಳೇ ಬಂದಿದ್ದೆ. ಸಾಕ್ಷಿಗಳಾಗಿ ಇಬ್ಬರು ನನಗೆ ಸಹಕರಿಸಿದ್ದಾರೆ. ಅದು ನಾನು ಅವರು ಯಾರು ಕಳಿಸಿದ್ರು ಅಂತ ಹೇಳಿದರೆ ನಿಮಗೆ ಅದು ಹೆಸರು ವಿವಾದ ಆಗುತ್ತೆ, ಬೇಡ. ಸಾಕ್ಷಿಗಳನ್ನು ಗೌಪ್ಯವಾಗಿರಿಸಿದ್ದೀನಿ. ಯಾಕಂದರೆ ತುಂಬ ಸಹಕರಿಸಿದ್ದಾರೆ. ಇಬ್ಬರು ಹುಡುಗರು ನನ್ನ ಜೊತೆನೇ ಇದ್ಕೊಂಡು ಮೊನ್ನೆ ತುಂಬ ಹೊತ್ತು ನನ್ನ ಜೊತೆ ಇದ್ದರು. ಇವತ್ತು ನಾನೊಂದು ಮೊಬೈಲ್ ಸಬ್ಮಿಟ್ ಮಾಡಬೇಕಿತ್ತು ಇಲ್ಲಿ. ಯಾಕಂದರೆ ಆ್ಯಕ್ಚುಲಿ ನಾನು FIR ಕೊಡುವಾಗ ಮೊಬೈಲ್ ಬೇಕಿರಲಿಲ್ಲ. ಬಟ್ ಅವರು ಒಂದು ವಿಷಯ ಹೇಳಿದರು ನನಗೆ. ಪೊಲೀಸರು ರಾಜೇಂದ್ರ ಪ್ರಸಾದ್ ಅನ್ನೋರು ತುಂಬ ಹೆಲ್ಪ್ ಮಾಡಿದರು. ಸೌಜನ್ಯ ಪ್ರಕರಣದ ಬಗ್ಗೆ ತುಂಬ ಕೇಳಿ ತಿಳ್ಕೊಂಡ್ರು ನನ್ನ ಕಡೆಯಿಂದ. ಅವ್ರಿಗೆ ತುಂಬ ಬೇಜಾರಾಯಿತು. ನಾನು 2.5 ವರ್ಷ ಹೋರಾಟದಲ್ಲಿ ಇದ್ಕೊಂಡು ಯಾರ ಹೆಲ್ಪ್ ಇಲ್ಲದೆ ಇವಾಗ ಹೋರಾಟಗಾರರ ಎಗೇನ್ಸ್ಟೇ ನಾನು ಇದು ಕಂಪ್ಲೇಂಟ್ ಮಾಡಿದ್ದಕ್ಕೆ. ಸೊ ಅವರು ಒಂದು ವಿಷಯ ಹೇಳಿದರು, ನಿಮಗೆ ಆಗ್ತಿದೆ ನಿಮ್ಮ ಮೊಬೈಲ್ ಒಮ್ಮೆ ಕೊಡ್ಬೋದಾ ಅಂತ. ಯಾಕಂದರೆ ನಾಳೆ ನಾನು ಕಂಪ್ಲೇಂಟ್ ಕೊಟ್ಟವರು ಬಂದು ನಂದೆಲ್ಲ ಚಾಟು ಅದು ಇದು ಅಂತ ಹೇಳಿದರೆ ನನ್ನ ಮೊಬೈಲಿಂದ ಅದು ಡೀಟೇಲ್ಸ್ ತೆಗಿಲಿಕ್ಕಾಗುತ್ತೆ, ಎಲ್ಲಿಂದ ಹೇಗೆ ಬಂದಿದ್ದು ಅಂತ. ಸೊ ಅದಕ್ಕೋಸ್ಕರ ಇವತ್ತು ಆ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದ್ದೀಗ ಸ್ಟೇಷನ್ ಆವರಣದಲ್ಲಿ. ನಾನು ಯಾವ ಸ್ಟೇಷನ್ ಅಂತ ನಾನು ಗೌಪ್ಯವಾಗಿ ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಬಂದವರು ಮೊದಲೇ ಇದು ಮಾಡುವ ಕುತಂತ್ರಿಗಳಿದ್ದಾರೆ ಇಲ್ಲಿ ನಮ್ಮ ಹೋರಾಟಗಾರರಲ್ಲಿ. ಸೊ ಸ್ಟೇಷನ್ ಸದ್ಯಕ್ಕೆ ಗೌಪ್ಯವಾಗಿರಲಿ, ಅವರಿಗೆ ನೋಟಿಸ್ ಹೋಗುತ್ತೆ ಲೀಗಲಿ. ಆಗ ಒಬ್ಬೊಬ್ಬರಿಗೆ ಗೊತ್ತಾಗುತ್ತೆ ಯಾರು ಏನು ನನ್ನ ಬಗ್ಗೆ ಮಾತಾಡಿದಾರೋ, ಏನು ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾರೋ, ಯಾವ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂದ ನನ್ನ ಬಗ್ಗೆ ಇರೋ ಅಶ್ಲೀಲವಾದ ಮೆಸೇಜ್ಗಳು, ಇದಕ್ಕೆಲ್ಲ ಅನುಭವಿಸಲೇಬೇಕು. ನೋಡೋಣ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಕಳೆದ 3 ತಿಂಗಳಿಂದ ನಾನು ಇವರೆದುರು ಹೋರಾಟ ಮಾಡಿ ಒಬ್ಬಂಟಿಗಳಾಗಿ. ನನಗೆ ಹಿಂದೆಯಿಂದ ಕೆಲವು ಸಪೋರ್ಟ್ ಮಾಡಿದ್ದಾರೆ, ಸೌಜನ್ಯ ಹೋರಾಟಗಾರರು ಸಪೋರ್ಟ್ ಮಾಡಿದ್ದಾರೆ. ಬಟ್ ಅವರಿಗೆ ಎದುರು ಬರೋಕ್ಕಾಗ್ತಿರ್ಲಿಲ್ಲ, ಫೋನಲ್ಲಿ ಮಾತ್ರ ಮಾತಾಡಲಿಕ್ಕೆ ಆಗ್ತಿತ್ತು. ಪ್ರತಿಯೊಬ್ಬರಿಗೆ ಕೆಲವರಿಗೆ ನಾನು ಯಾರಿಗೆಲ್ಲ ವಿಷಯ ತಿಳಿಸಬೇಕು ಅವರಿಗೆ ತಿಳಿಸಿದ್ದೀನಿ ವಿಷಯವನ್ನು. ನಾನು ಹೀಗೆ ಮಾಡಬೇಕಾಗಿ ಬಂದಿರೋದು ನನ್ನ ದುರ್ದೈವ. ಯಾಕಂದರೆ 2.5 ವರ್ಷ ನಾನು ಹೋರಾಟದಲ್ಲಿ ಇದ್ಕೊಂಡು ಒಂದೇ ಒಂದು ನಾನು ಕೇಸು ಡಿ ಗ್ಯಾಂಗ್ ನನ್ನ ಶತ್ರುಗಳ ಎಗೇನ್ಸ್ಟು ನಾನು ಅವತ್ತು ಹೋರಾಟದಲ್ಲಿರುವಾಗ ಮಾಡಿಲ್ಲ. ಒಮ್ಮೆನೋ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೆ, ಅದು ಸರಿಯಾಗಿಲ್ಲ, ಮತ್ತು ಅಲ್ಲಿ ಬಿಟ್ಬಿಟ್ಟೆ. ನನ್ನ ಎಗೇನ್ಸ್ಟ್ ನನ್ನ ತಂಡದವರೇ ಇನ್ಕ್ಲೂಡಿಂಗ್ ಪ್ರಶಾಂತ್ PRS ಇಂದ ಸೇರಿ ದಿನೇಶ್ ಗಾಣಿಗ, ಎಣ್ಣೆ ಬಾಂಡ್, ನಾರಾವಿ, ಹರಿಣಾಕ್ಷ ಶೆಟ್ಟಿ, ಅನೀಶ್ ಜಾರ್ಜ್ ಎಲ್ಲರದ್ದು ಜನ್ಮ ಜಾಲಾಡಬೇಕಿನ್ನು ಕಾನೂನಾತ್ಮಕವಾಗಿ ಮಾಡೋಣ. ಆಯಿತಾ? ನಾನು ಫೇಸ್ಬುಕ್ ಅಕೌಂಟೊಂದು ಓಪನ್ ಮಾಡಿದ್ದೀನಿ, ಅಲ್ಲಿ ಕೂಡ ಇವರ ಬಗ್ಗೆ ನಾನು ಪೋಸ್ಟ್ ಹಾಕ್ತಾನೆ ಇರ್ತೀನಿ. ಸತ್ಯ ಸೌಜನ್ಯ ಹೋರಾಟಗಾರ ದಂಧೆಗಳು, ದುಡ್ಡು ಮಾಡುವ ದಂಧೆಗಳನ್ನು ಬಯಲು ಮಾಡಬೇಕು, ಅಷ್ಟೇ ನನ್ನ ಉದ್ದೇಶ. ಸೌಜನ್ಯ ಹೋರಾಟ ಸೌಜನ್ಯಗೋಸ್ಕರ, ನ್ಯಾಯಕ್ಕೋಸ್ಕರ ಮಾತ್ರ ಆಗಿರಬೇಕು, ಬೇರೆ ಹೆಣ್ಣು ಮಕ್ಕಳ ತೇಜೋವಧೆ ಮಾಡಬಾರ್ದು, ಅಷ್ಟೇ ನನ್ನ ಉದ್ದೇಶ. ಮತ್ತೆ ಸಿಗೋಣ. ಡೀಟೇಲ್ ಆಗಿ ತುಂಬ ಹೇಳಲಿಕ್ಕಿದೆ.